ಸ್ವಾಮಿಲಾನ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸುದೀಪ್ ರೈ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಅಂತ ಹೇಳಿದ್ರೆ, ಇವರ ಫ್ಯಾಮಿಲಿ ಅವರು ಹೇಳುವ ಪ್ರಕಾರ ಸುದೀಪ್ ರವರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿತ್ತು. ಆ ಹುಡುಗಿಯೇ ಏನೋ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ, ಆ ಹುಡುಗಿ ಹೇಳುವಂತ ಪ್ರಕಾರ ಮನೆಯವರು ಏನೋ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ. 22 ತಾರೀಕಿಗೆ ಅಡ್ಮಿಟ್ ಆದಂತಹ ಸುದೀಪ್ 29 ತಾರೀಕಿಗೆ ತನ್ನ ಕೊನೆಯ ಉಸಿರನ್ನು ಕೂಡ ಎಳೆಯುತ್ತಾರೆ. ಯಾವ ಕಾರಣಕ್ಕೆ ಇವರು ಸತ್ತಿರುವಂಥದ್ದು ಅಂತೇಳಿ ಈಗ ಗೊತ್ತಾಗಬೇಕಂತ ವಿಚಾರ. ಒಂದಷ್ಟು ಆರೋಪ ತನ್ನ ಫ್ಯಾಮಿಲಿಯವರು ಕೂಡ ಮಾಡ್ತಾ ಇದ್ದಾರೆ, ಅಥವಾ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ದಂತಹ ಆ ಯುವತಿ ಕೂಡ ಮಾಡ್ತಾ ಇದ್ದಾಳೆ. ನಾನು ಅವರ ಅಮ್ಮ ಪುಷ್ಪಲತಾ ಅವರು ಇದ್ದಾರೆ ನಮ್ಮ ಜೊತೆಗೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ನಿಮ್ಗೆ ಏನಾದ್ರು ಗೊತ್ತಿತ್ತಾ ಅವನು ಸೌಮ್ಯಾಳನ್ನು ಲವ್ ಮಾಡ್ತಾ ಇದ್ದಿರುವಂಥದ್ದು, ಅಥವಾ ಸೌಮ್ಯ ಮತ್ತು ಅವನ ಜೊತೆಗೆ ಕಾಂಟ್ಯಾಕ್ಟ್ ಇದ್ದಿರುವಂಥದ್ದು ಯಾವಾಗ ನಿಮಗೆ ಗೊತ್ತಾಯ್ತು ಅಂತ ಹೇಳಿ? ನಮಗೆ ಯಾವಾಗ ಅಂತ ಗೊತ್ತಿಲ್ಲ. ಅವ ನಮ್ಮ ಮನೆಗೆ ಒಂದ್ಸಲ ಬಂದು ಹೇಳಿದ, ನಾನೊಂದು ಹುಡುಗಿಯನ್ನು ನೋಡಿದ್ದೇನೆ, ಅಲ್ಲಿ ನೋಡುವ ಅಂತ. ಅದಕ್ಕೆ ನಾವು ನೋಡುವ ಅಂತ ಹೇಳಿದಾಗ ಹೋದೆವು. ನಾವು ಅಲ್ಲಿ ಒಂದು ದಿನ ಮಾಡಿ ಹೋದೆವು ಅವರ ಮನೆಗೆ. ಅದು ಜನವರಿ ಎಷ್ಟಾಗ ನನಗೆ ನೆನಪಿಲ್ಲ. ಹೋದೆವು ಅಲ್ಲಿ, ಜನವರಿಯಲ್ಲಿ ಅವರ ಮನೆಗೆ ನಾವು ಹೋದೆವು. ಅಲ್ಲಿ ಹೋಗಿ ನಾವು ಬಂದೆವು ಅಲ್ಲಿಂದ. ಅವಳ ನಡತೆ ನೋಡುವಾಗ ನನಗೆ ಅಷ್ಟು ನೋಡುವ ಅಂತ ಬಂದೆವು ನಾವು ಇಲ್ಲಿ. ಪುನಃ ಮತ್ತೆ ಅವರನ್ನು ಬರ್ಲಿಕ್ಕೆ ಇಲ್ಲಿ ಒತ್ತಾಯ ಮಾಡ್ತಿದ್ದ. ಬಂದೆವು. ಅವರು 12 ತಾರೀಕಿಗೆ ಬಂದರು, ಫೆಬ್ರವರಿ 12 ಬಂದರು. ನಮ್ಮ ಮನೆ ನೋಡ್ಲಿಕ್ಕೆ ಇಲ್ಲಿಗೆ ಬಂದರು ಅವರು ಸಹ ಒಂದು 10 ಜನ ಬಂದಿದ್ದಾರೆ. 10 ಜನ ಅವರು ಸಹ ಬಂದರೆ, ನಾವು ಸಹ ಒಂದು 10 ಜನ ಹೋಗಿದ್ದೇವೆ. ಹಾಗೆ ಮಾತುಕತೆ ಆಯಿತು. ಆಮೇಲೆ ಮುಂದಿನ ವಿಚಾರ ಮಾತನಾಡೋಣ, ನಮ್ಮ ಮನೆಯಲ್ಲಿ ಒಂದು ಪೂಜೆ ಇತ್ತು, ಪೂಜೆ ಎಲ್ಲ ಮುಗಿದು ಆದ್ಮೇಲೆ ಮತ್ತೆ ನಾವು ಹೇಳ್ತೇವೆ ಅಂತ ಹೇಳಿದ್ರು. ಅದು ಮುಂದಿನ ವಿಚಾರ ನಾವು ಮಾತಾಡುವ ಅಂತ ಹೇಳಿದ್ದಾರೆ. ಫೈನಲ್ ಮಾಡ್ಲಿಕ್ಕೆ ನನ್ನ ಅಪ್ಪ ಹೇಳಿದ್ದಾರೆ, ನಾವು ಮಾತಾಡುವ, ಮುಂದಿನ ವಿಚಾರ ನೋಡುವ ಅಂತ ಹೇಳಿದ್ದಾರೆ. ಅಷ್ಟರವರೆಗೆ ನೀವು ಅವರ ಮನೆಗೆ ಹೋಗಿದ್ರಿ, ಅವರು ನಿಮ್ಮ ಮನೆಗೆ ಬಂದಿದ್ದಾರೆ, ಯಾವುದೇ ವಿಚಾರ ಕೂಡ ಫೈನಲ್ ಆಗಿದ್ದಿಲ್ಲ, ಮದುವೆ ಆಗುವಂತ ವಿಚಾರ? ನಮ್ಗಿಲ್ಲ. ಅವರಿಗೆ ಇಷ್ಟ ಇತ್ತ ಏನ ಮಗನಿಗೆ ಮತ್ತು ಅವಳಿಗೆ, ನಾವೇನಾದ ವಿಷಯ ಹೇಳಲಿಲ್ಲ. ಅಂದ್ರೆ ಮಾತಾಡುವ ಅಂತ ಹೇಳಿದಾರಲ್ಲ ನನ್ನ ಅಪ್ಪ, ಮಾತಾಡುವ, ಮತ್ತೆ ಕುಳಿತು ಮಾತಾಡುವ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ 17ಕ್ಕೆ ಅವರು ರಿಜಿಸ್ಟ್ರಿ ಆಗ್ಲಿಕ್ಕೆ ಹೋಗ್ತಾರೆ. ಅದು ನಮ್ಗೆ ಬೇರೆ ಫೆಬ್ರವರಿ 17ಕ್ಕೆ ರಿಜಿಸ್ಟ್ರಿ ಆಗ್ತಾರೆ ಅಂತ ಅದು ನಮಗೆ ಮತ್ತೆ ಗೊತ್ತಾದದ್ದು. ಫಸ್ಟಿಗೆ ಗೊತ್ತಾಗಿಲ್ಲ. ಅದು ಇವರ ಬೇರೆಯವರ ವಿಚಾರದಿಂದ ನಮಗೆ ಅದು ತಿಳಿಯಿತು. ಮಗನ ಏನೋ ಹೇಳಲಿಲ್ಲ, ರಿಜಿಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಂದ ನನ್ನ ಮಗಳ ಫಸ್ಟಿಗೆ ಇದು ಮಗಳ ಮೊಬೈಲಿಗೆ ಇವನೇ OTP ಕಳಿಸಿದಂತೆ. ಅದಕ್ಕೆ ಇವಳು ಜೋರು ಮಾಡಿಲ್ಲಂತೆ. ಅಪ್ಪನಲ್ಲಿ ಅದು ರಿಜಿಸ್ಟ್ರಿ ಆಗ್ಲಿಕ್ಕೆ ಓಕೆ, ಅಂದ್ರೆ ಅವರ ತಂಗಿ. ಓಕೆ, ಸುದೀಪ್ ರೈ ಅವರ ತಂಗಿಯ ಮೊಬೈಲ್ಗೆ ಒಂದು OTP ಕೂಡ ಬರುತ್ತೆ, ಇವರು ರಿಜಿಸ್ಟರ್ ಆಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಆ OTP ಅನ್ನು ನಿಮ್ಮ ತಂಗಿ ಹತ್ರ ಕೇಳಿದ್ರು. ಅದಕ್ಕೆ ತಂಗಿ ಏನ್ ಹೇಳಿದ್ರು? ತಂಗಿ, ನಾನು ಕೊಡುದಿಲ್ಲ, ನಾ ಅಪ್ಪನಲ್ಲಿ ಕೇಳಬೇಕು, ನನ್ನ ಗಂಡನಲ್ಲಿ ಕೇಳಿದೆ, ನೀವು ಹೇಗೆ ತಕೊಂಡಿರಿ ಅಂತ ಅವನಿಗೆ ಹೇಳಿದ್ಲಂತೆ. ಅಲ್ಲಿಂದ ಅದನ್ನು ಬಿಟ್ರಂತೆ. ಮತ್ತೆ ನಮಗೆ ಯಾರು OTP ಕೊಟ್ಟರು ಗೊತ್ತಿಲ್ಲ, ಅದು ನಮ್ಮ ವಿಷಯ ಗೊತ್ತಿಲ್ಲ. ನಮಗೆ ತಿಳಿದು ಬಂದದ್ದು ಮೊನ್ನೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಅದು ಗೊತ್ತಾಯ್ತು, ಇವರಿಗೆ ರಿಜಿಸ್ಟ್ರಿ ಆಗಿದೆ ಅಂತ. ಅಷ್ಟರ ತನಕ ಅದು ಯಾವ ದಿನ ಅಂತ ನನಗೆ ಇಲ್ಲ, ಇತ್ತೀಚಿನ ದಿನ ಅದು. ಅಷ್ಟು ಮಾರ್ಚಲ್ಲಿ ಅದು ಲಾಸ್ಟಿಗೆ ಅದು ಮೊನ್ನೆ 17 ತಾರೀಕಿಗೆ 1 ತಿಂಗಳು ಆಯ್ತು ಅಂತ ಬಂತು ನಮ್ಗೆ. ಅದು ಗೊತ್ತಾಯ್ತು 1 ತಿಂಗಳಿಗೆ ಆಗ್ತದೆ ಅಂತ. ಮಾರ್ಚ್ 17ಕ್ಕೆ 1 ತಿಂಗಳು ಆಯ್ತು ಅಂತ ರಿಜಿಸ್ಟರ್ ಆಯಿತು ಅಂತು. ಅದು ಅವ ಮನೆಗೆ ಬಂದಿದ್ದ. ಅವತ್ತು ರಾತ್ರಿ ಆಗಿತ್ತು. ಅವತ್ತು ನಾನು ಪೇಷಂಟ್, ಹಾಗೆ ನಾನು ಮಲಗಿದ್ದು, ಏನು ಕೇಳಕ್ಕೆ ಹೋಗ್ಲಿಲ್ಲ. ಮಾರನೇ ದಿವಸ ಹೀಗೆ ವಿಚಾರಣೆ ಹೇಳಿದ, ರಿಜಿಸ್ಟ್ರಿ ಯಾವಾಗ ಆದದ್ದು ಅಂತ ಕೇಳಿದ್ರು ಅಪ್ಪ. ಅದಕ್ಕೆ ಹೇಳಿದ ಮೊನ್ನೆ 17ಕ್ಕೆ ಅಂತ. ಅದಕ್ಕೆ ಏನು ಹೇಳಲಿಲ್ಲ ಅವರು. ನೀನು ಅಷ್ಟು ಅವಸರ ಮಾಡುವಂಥದ್ದು ನಿನ್ಗೇನಾದ್ರೂ ಇತ್ತಾ? ನಾವು ಹೇಳಿದ್ದೇವಲ್ಲ, ಮಾತುಕತೆ ಎಲ್ಲ ಆದ್ಮೇಲೆ ವಿಚಾರಿಸಿ ಮಾತನಾಡೋಣ, ಮಾಡುವ ಅಂತ. ನೀನು ಯಾಕೆ ಈ ಥರ ಹೋಗಿದ್ದು? ಅದಕ್ಕೆ ಸ್ವಲ್ಪ ಸುಮ್ಮನೆ ಅವನು, ಏನು ಮಾತಾಡೋ ಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಆ ಥರ ಮಾಡಿದ. ಆಮೇಲೆ ಅವರು ದೇವಸ್ಥಾನಕ್ಕೆ ಹೋಗಿ ಬಂದರು. ಆಮೇಲೆ ಸಂಜೆ ನನ್ನ ಅಪ್ಪನ ಮನೆಗೆ ಪೂಜೆಗೆ ಅಂತ ನಾನು ಮತ್ತು ಅವ ಗಾಡಿಯಲ್ಲಿ ಹೋಗ್ತಿದ್ದ. ಅಷ್ಟರಲ್ಲಿ ಅವಳು ನೆಲ್ಯಾಡಿಪೇಟೆಯಲ್ಲಿ ಅವಳು ಇದ್ಲು ಅಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಪಕ್ಕದ ಮನೆಗೆ ಬಂದಿದ್ಲಂತೆ. ಅದು ಮತ್ತೆ ನಮಗೆ ಗೊತ್ತಾದ ವಿಷಯ.
ನೆಲ್ಯಾಡಿ ಪೇಟೆಯಲ್ಲಿ ಅವಳು ಅಲ್ಲಿ ಸೈಂಟ್ ಜಾರ್ಜ್ ಸ್ಕೂಲ್ ಹತ್ರ ಅಡ್ಡ ಕಟ್ಟಿದ್ಲು ಇವಳಿಗೆ. ಅನೇಕ ಹಿಂಸೆಯಿಂದ ಬೈದ್ಲು ಅವಳು. ಅಲ್ಲಿಂದ ಗಾಡಿ ಅದು ತುಂಬಾ ನೋವು ಕೊಟ್ಲು. ನೀನು ಯಾಕೆ ಫೋನ್ ತೆಗ್ಲಿಲ್ಲ, ಫೋನ್ ತೆಗ್ದದ್ದು ಯಾಕೆ, ಒಂದು ದಿನ ಬರೋದಕ್ಕೆ ನೀನು ಇಷ್ಟು ಫೋನ್ ತೆಗ್ತಿ ಅಂತ ನಾನು ಕೇಳಿದೆ. ನಾವು 30 ವರ್ಷ ಅವನನ್ನು ಸಾಕ್ಲಿಲ್ಲ ಅಂತ ನಾನು ಸಹ ಹೇಳಿದೆ ಅವಳಿಗೆ. ನೀನು ಒಂದು ದಿನದಕ್ಕೆ ಅಲ್ಲಿಂದ ನೀನು ಉಡ್ಕೊಂಡು ಬರುವುದಾ ಹಾಗೆಲ್ಲ ಹೇಳಿದ್ಲು. ಅವ ಹೇಳಿದ, ನಿನ್ನಿಂದ ನನಗೆ ತುಂಬಾ ಬೇಸರ ಆಯ್ತು, ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ದಿ, ನನ್ನ ಅಪ್ಪ ಅಮ್ಮನ ಮರ್ಯಾದೆ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು, ನಾನಿದ್ದು ಕಲಿತ ಶಾಲೆ ಇಲ್ಲಿ ಹಾಗೆಲ್ಲ ಹೇಳ್ತಾನೆ ಅವನು. ಆದ್ರೆ ಅವಳು ಎಷ್ಟು ತುಂಬಾ ಜನ ಅಲ್ಲಿ ನೋಡ್ತಾ ಇದ್ರು, ಎಲ್ಲ ಗಾಡಿ ಹೋಗುವವರು, ಪರಿಚಯದವರು ಇರ್ತಾರೆ, ಮತ್ತೆ ಎಲ್ಲ ಆಟೋದವರು ಅಲ್ಲಿ ನಿಲ್ಲಿಸ್ತಾ ನೋಡ್ತಾ ಹೋಗ್ತಾರೆ. ಆಮೇಲೆ ಯಾರೋ ವಿಡಿಯೋ ಮಾಡಿ ಪೊಲೀಸ್ನವರಿಗೆ ಹೇಳಿದ್ರು, ಇವಳು ರೋಡಲ್ಲಿ ಬೀಳ್ತಾಳೆ, ಅಲ್ಲಿ ಆಕ್ಷನ್ ಮಾಡ್ತಾಳೆ, ನಾನು ಇಲ್ಲೇ ಸಾಯ್ತೇನೆ, ನಾನು ಇಲ್ಲೇ ಸಾಯ್ತೇನೆ ಅಂತ ಇವನಿಗೆ ಬೆದರಿಕೆ ಹಾಕ್ತಾಳೆ. ಅಲ್ಲಿ ನಾನು ಸಾಯ್ತೇನೆ, ಇಲ್ಲೇ ಸಾಯ್ತೇನೆ ಅಂತ ಹೇಳ್ತಾಳೆ ಅವಳು. ಆದ್ರೆ ಹೇಳ್ತಾನೆ ಇವ ರಿಕ್ವೆಸ್ಟ್ ಮತ್ತು ಮಾಡಿಕೊಳ್ತಾನೆ, ಬಾ ಗಾಡಿ ಹತ್ತು ಮೇಲೆ ಕೂತ್ಕೋ ಅಂತ. ಆದ್ರೆ ಅವಳು ಕೇಳುವುದೇ ಇಲ್ಲ, ದೊಡ್ಡ ಕಿರುಚಾಟ ಮಾಡ್ತಾಳೆ, ಅಲ್ಲಿ ಎಲ್ಲರೂ ಬಂದು ನೋಡುವ ಹಾಗೆ ಮಾಡ್ತಾಳೆ. ಅಷ್ಟಕ್ಕೆ ನಂಗೆ ತುಂಬಾ ನೋವಾಯಿತು ಅವಳಿಗೆ. ನಾನು ಹೇಳಿದ್ದೇನೆ, ನಿನಗೆ ಇಷ್ಟು ಅವಸರ ಪಡುವ ಅವಶ್ಯಕತೆ ಏನಿತ್ತು, ನಿನಗೆ ರಿಜಿಸ್ಟ್ರಿ ಅಷ್ಟು ಬೇಗ ಆಗ್ಬೇಕಿತ್ತೇನೆ, ಇಲ್ಲ ಟೈಮ್ ನಾವು ಹೇಳಿದ್ದೇವೆ ಅಲ್ಲ, ಇದರ ಬರಿಗೆ ಒಂದು ಕುರಿತು ಮಾತಾಡುವ ಅಂತ ಸಹ ಹೇಳಿದ್ದಾರೆ, ಕುರಿತು ಮಾತಾಡುವ ಒಂದು ದಿನ ಉಂಟಲ್ಲ, ಇಷ್ಟು ಬೇಗ ಆಗ್ಬೇಕಿತ್ತಿಲ್ಲ. ಇಲ್ಲಿಂದ ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ನಾವು ನೆಲ್ಯಾಡಿಲಿ ಇದ್ದು, ಇವರು ಜಗಳ ಮಾಡ್ತಾರೆ ಮಾತಾಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಇದನ್ನು ನೋಡಿ ತುಂಬಾ ಬೇಸರ ಆಯಿತು. ನನ್ನ ಮಗನು ಹೇಳಿದ್ದಾನೆ, ಅಮ್ಮ ನೀವು ಕಾರಲ್ಲಿ ನಾನು ಕೂತಿದ್ದೆ, ಮತ್ತೆ ನನಗೆ ಎದುರು ಕಾರಿಂದ ಹಿಂದೆ ಕುಳಿಸಿ ಅವಳು ರಾಣಿ ಕೂತ್ಕೊಂಡು ಎದುರಲ್ಲಿ, ಮತ್ತೆ ನನ್ನನ್ನು ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋಗ್ಬೇಕು ನನ್ನ ತಂದೆಯ ಮನೆಗೆ. ಮತ್ತೆ ಅಲ್ಲಿ ತನಕ ಕರ್ಕೊಂಡು ಹೋದವನು, ಬೆಳ್ತಂಗಡಿ ತನಕ. ಅದೇ ಎರಡಲ್ಲಿ ಇವರು ಮಾತಾಡ್ತಲೇ ಹೋಗ್ತಾರೆ, ಅವಳು ಸುಮ್ಮನೆ ಇರುವುದಿಲ್ಲ, ಮಾತಾಡ್ತಲೇ ಅಲ್ಲಿ ತನಕ ಹೋದ್ಲು. ಆದ್ರೆ ಅಲ್ಲಿ ಸಾಧಾರಣ ಒಂದು 7:30 7:45 ಆಯ್ತು ಬೆಳ್ತಂಗಡಿ ತಲುಪು ಹೊತ್ತಲ್ಲಿ. ಅಷ್ಟರಲ್ಲಿ ನನ್ನನ್ನು ಅಲ್ಲಿ ನಡು ರೋಡಲ್ಲಿ ಬಿಡ್ತಾನೆ, ಒಂದು ಆಟೋ ಬರ್ಲಿಕ್ಕೆ ಹೇಳಿ ಅಲ್ಲಿ ಕೂರಿಸ್ತಾನೆ ನನ್ನನ್ನು. ಮತ್ತೆ ಇವಳನ್ನು ಕರ್ಕೊಂಡು ಅವ ಕಾರ್ಕಳಕ್ಕೆ ಹೋಗ್ತಾನೆ. 17ಕ್ಕೆ ರಾತ್ರಿ ಕಾರ್ಕಳಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಏನಾಯ್ತು ನಮ್ಗೆ ವಿಷಯ ಗೊತ್ತಿಲ್ಲ. ಮತ್ತೆ ಇಲ್ಲಿ ಫೋನ್ ಮಾಡ್ತಾಳೆ ಇವಳು, ಇಲ್ಲಿ ನನ್ನ ಅತ್ತಿಗೆ ಮಗನಿಗೆ ರಾತ್ರಿ ಫೋನ್ ಮಾಡ್ತಾನೆ ಅವನ ಮೊಬೈಲಿಂದ. ಅವನೇ ಮಾತಾಡ್ತಾನೆ ಒಂದೆರಡು, ನಾನು ಹುಷಾರಿಲ್ಲ, ನಾನಿಲ್ಲಿ ಅಡ್ಮಿಟ್ ಆಗಿದ್ದೇನೆ ಗಜೇರಿ ಹಾಸ್ಪಿಟ್ಲಲ್ಲಿ. 22ಕ್ಕೆ 19ಕ್ಕೆ ನನಗೆ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಲ್ಲಿ ಇದ್ದೇನೆ, ನನಗೆ ಜ್ವರ ಆಗೀಗೆಲ್ಲ ಹೇಳ್ತಾನೆ. ಮತ್ತೆ ನಾವು ಆದಿತ್ಯವಾರ ಮಾರನೇ ದಿವಸ ನಾವು ಅಲ್ಲಿ ಕಜೇರಿ ಆಸ್ಪತ್ರೆಗೆ ನೋಡ್ಲಿಕ್ಕೆ ಹೋಗ್ತೇವೆ. ಆಗ ನಾನು ಕೇಳಿದೆ ಅಲ್ಲಿ ಹೋಗಿ, ಏನಾಯ್ತು ಮಗ, ಎಂತ ನಿನಗೆ ಅಂತ. ಅದಕ್ಕೆ ಜಾಂಡೀಸ್ ಹೇಳಿದ. ಜಾಂಡೀಸ್ ಕೈಯೆಲ್ಲ ಹಳದಿ ಇಲ್ಲ, ಕಣ್ಣು ಹಳದಿ ಇಲ್ಲ, ಅದರ ಲಕ್ಷಣ ಇರ್ತದೆ ಅದಂತ. ಮತ್ತೆ ಏನಾಯ್ತು ನಿನಗೆ ಹೇಳು ಅಂತ ಹೇಳಿದೆ. ನನಗೆ ಎದೆ ನೋವು, ಹೊಟ್ಟೆ ನೋವು ಆಗ್ತದೆ, ಹೊಟ್ಟೆ ಉರಿ ಬರ್ತದೆ ಅಂತ ಒಂದು ಮಾತು ಹೇಳಿದ. ಅಷ್ಟರಲ್ಲಿ ಅವರೇ ಇದ್ರು, ಅವರ ಮನೆಯವರೇ, ಅವಳ ತಂದೆ, ತಮ್ಮ, ಅಮ್ಮ, ಮತ್ತೆ ಇವಳಮ್ಮ ಎದುರಿಗೆ ಇವಳನ್ನು ಎಬ್ಬಿಸಿ ಕೂತು ಅವಳಿಗೆ ಊಟ ಎಲ್ಲ ಉಪಚಾರ ಮಾಡಿಸಿ, ಆಮೇಲೆ ಸ್ಕ್ಯಾನಿಂಗ್ ಅಂತ ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಿಲ್ಲ, ನಮ್ಮ ಎದುರಲ್ಲಿ ಸ್ಕ್ಯಾನಿಂಗ್ ಕರ್ಕೊಂಡು ಹೋದ್ರು. ನಾವು ಮತ್ತೆ ಸ್ವಲ್ಪ ನಮ್ಮ ಮಗ ಅಲ್ಲ, ಹೇಗಾದ್ರು ನಮಗೆ ಬೇಸರ ತಡೀಲಿಲ್ಲ, ಅಲ್ಲೇ ಮತ್ತೆ ನಿಂತೆವು. ಅವರು ಬರುವ ತನಕ ಕಾದು, ಆಮೇಲೆ ಒಂದು 2-2:30 ಆಗ್ಬೋದು ಅವರು ಹೋಗಿ ಬರುವಾಗ. ಆಮೇಲೆ ಒಂದು 4 ಗಂಟೆಯ ನಂತರ ನಾವು ನಮ್ಮ ಮನೆಗೆ ಬಂದೆವು. ಮತ್ತೆ ಅದೇ ದಿವಸ ರಾತ್ರಿ ಫೋನ್ ಬರ್ತದೆ ಇವನಿಗೆ, ಅದೇ ನನ್ನ ಅವರ ಅಕ್ಕನ ಮಗನಿಗೆ ಫೋನ್ ಬರ್ತದೆ ರಾತ್ರಿ. ಇಲ್ಲಿಂದ ಬೇರೆ ಹಾಸ್ಪಿಟಲ್ಗೆ ಕೊಂಡೋಗ್ಬೇಕು ಅಂತ ಹೇಳ್ತಾರೆ. ಅವರ ಫ್ರೆಂಡ್, ತಮ್ಮನ ಫ್ರೆಂಡ್ ಅಂತೆ ಫೋನ್ ಮಾಡ್ತಾರೆ, ಇಲ್ಲಿ ಆಗುದಿಲ್ಲ, ಇಲ್ಲಿಂದ ಬೇರೆ ಹಾಸ್ಪಿಟಲ್ಗೆ ಕೊಂಡೋಗ್ಬೇಕು ಅಂತ. ಅದಕ್ಕೆ ಈಗ 12 ಗಂಟೆ ರಾತ್ರಿ ಆಯ್ತು. ನಾವು ಎಂತ ನಾವು ಇಲ್ಲಿದ್ದೇವೆ, ನೋಡೋಣ ನಾಳೆ ಬರ್ತೇವೆ ಅಂತ ಹೇಳಿದ್ರು. ಅಷ್ಟರೊಳಗೆ ಅವರು ರಾತ್ರಿ ಅಲ್ಲಿಂದ ಉಡುಪಿ ಆದರ್ಶ ಹಾಸ್ಪಿಟಲ್ಗೆ ಕೊಂಡೋಗಿದ್ದಾರೆ. ನಾವು ಮತ್ತೆ ಮಾರನೇ ದಿವಸ ಇವರು ಹೋದ್ರು, ನಾನು ಹೋಗಿಲ್ಲ. ನನ್ನ ಗಂಡ ಮತ್ತೆ ಅವರ ಅಕ್ಕನ ಮಗ ಅವರು ಹೋದ್ರು ಗಾಡಿ ಮಾಡಿಕೊಂಡು. ಹೋಗುವಾಗ ಅಲ್ಲಿ ಅವರೆಲ್ಲ ಇದ್ರು. ಆಮೇಲೆ ಒಂದು 3-3:30 ಗಂಟೆ ತನಕ ಅವರು ಸಹ ಇದ್ರಂತೆ. ಆಮೇಲೆ ಅವರು ಅಲ್ಲಿಂದ ಪರಾರಿಯಾದ್ರು.
ಮತ್ತೆ ನಮ್ಮ ಮಗ ಅಲ್ಲ, ನಮ್ಗೆ ಎಲ್ಲಿ ಬಿಟ್ಟು ಬರ್ಲಿಕ್ಕೆ ಆಗ್ತದೆ, ನಮ್ಮ ಜೀವ ಅಲ್ಲ. ಉಡುಪಿ ಆದರ್ಶ್ ಹಾಸ್ಪಿಟಲ್ನಿಂದ ಅಲ್ಲಿಂದ ಹೊರಟು ಹೋದ್ರು ಅವರು. ಮತ್ತೆ ಇವರು ಅಲ್ಲಿಂದ ಡಾಕ್ಟ್ರಲ್ಲಿ ಕೇಳಿ ಅಲ್ಲಿಂದ ಇಲ್ಲಿ ಎನೆಪೈ ಕೊಡಿಯಲ್ ಬೈಲ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಬಂದರು. ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಮೊಬೈಲ್ ಸಮೇತ ಅವಳಲ್ಲಿ ಉಂಟು. ಅವಳು ಇವನಿಗೆ ಏನು ಮಾತಾಡಲಿಕ್ಕೆ ಬಿಡುವುದಿಲ್ಲ, ಎಲ್ಲ ಅವಳಲ್ಲಿ ಉಂಟು. ಅವನಿಗೆ ಹೆದರ್ತಾನೆ ಇವನು. ಅವಳ ನೋಡಿದರೆ ಒಂದು ಮಾತಾಡುವುದಿಲ್ಲ, ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡೋದು ಸ್ಥಿತಿಯಲ್ಲಿ ಅವನು ಇಲ್ಲ, ಆ ಥರ ಮಾಡ್ತಾನೆ. ಅದು ನಮಗೂ ತುಂಬ ಬೇಸರ ಆಯ್ತು ಅವನನ್ನು ನೋಡಿ ಅಲ್ಲಿ. ಮತ್ತೆ ಮಾರನೇ ದಿವಸ ಅವರಲ್ಲಿ ಒಂದೆರಡು ಮಾತಾಡಿದಾನಂತೆ, ಅಪ್ಪನಲ್ಲಿ ಹೇಳಿದಾನಂತೆ, ಅಪ್ಪ ನನ್ನ ಹೇಗಾದರೂ ಮಾಡಿ ಬದುಕಿಸು ಬದುಕಿಸು ಅಂತ ಹೇಳಿದಾನಂತೆ ನನ್ನನ್ನು. ಅದು ಮಂಗಳೂರಿದ್ದವನಿಗೆ ಅಷ್ಟು ಗೊತ್ತಾಗಿಲ್ಲ. ಆದಮೇಲೆ ಹೇಳಿದಂತೆ, ಅಪ್ಪ ನನ್ನ ಅಮ್ಮನನ್ನು ಬದುಕಿಸಿದ ಡಾಕ್ಟ್ರ್ ಇದ್ದಾರಲ್ಲ ಅಲ್ಲಿ ನೀನು ಕರ್ಕೊಂಡೋಗಪ್ಪ ಅಂತ. ಅದಕ್ಕೆ ಹೇಳಿದಂತೆ, ಎಷ್ಟು ಖರ್ಚಾದರೂ ನಾನು ನಿನ್ನನ್ನು ನೋಡ್ತೇನೆ ಮಗ, ನೀನು ಹುಷಾರಾಗ್ತೀಯ ಅಂತ ಅಪ್ಪ ಹೇಳಿದ್ರಂತೆ ಅವತ್ತು ಅವನಿಗೆ. ಅಲ್ಲಿಂದ ಇವರು ಇದ್ರು. ಆಮೇಲೆ ಮರನೇ ದಿವಸ ಕೋಮದಲ್ಲಿ ಹೋಗಿದ್ದಾನೆ. ಅದು ಅವಳು ತಂಗಿ ಫೋನ್ ಮಾಡಿದ್ದಕ್ಕೆ ಹೇಳಿದಾಳಂತೆ. ತಂಗಿ 4ನೇ ದಿವಸದಲ್ಲೇ ಅವಳು ಹೇಳಿದ, ಅಷ್ಟರ ತನಕ ಅವಳು ಹೇಳಲಿಲ್ಲ. ಏನಾಯ್ತು ಅಂತ ಪಾಯ್ಸನ್ ತಕೊಂಡಿದ್ದಾರೆ ಅಂತ ಹೇಳಿದ್ಲಂತೆ ಅವಳು. ಕಜಾರಿ ಆಸ್ಪತ್ರೆಗೆ ಹೋದ 2ನೇ ದಿವಸ ಅಲ್ಲಿ ಉಡುಪಿಯಲ್ಲಿ ಆಸ್ಪತ್ರೆಗೆ ಹೋದಾಗ, ಉಡುಪಿ ಹಾಸ್ಪಿಟಲಲ್ಲಿ ಹೋದಾಗ ನನ್ನ ತಂಗಿಗೆ ಹೇಳಿದಕ್ಕೆ ಹೇಳಿದಂತೆ ಅವ್ರು ಪಾಯ್ಸನ್ ಏನೋ ಆಗಿರ್ಬೇಕು ಅಂತ. ಅದಕ್ಕಿಂತ ಮುಂಚೆ ಇದು ಮಗ ಹೇಳಿಲ್ಲ, ನಮ್ಮಲ್ಲಿ ಹೇಳಿ ಅದು ತಗೊಂಡು ಹೇಳಿದ್ದಿಲ್ಲ. ಅವರ ಅಕ್ಕನ ಮಗನಲ್ಲಿ ನನ್ನನ್ನು ಬದುಕಿಸಿ ಅಂತ ಹೇಳಿದಾನಂತೆ, ನನ್ನನ್ನು ಬದುಕಿಸಿ ಅಂತ ಹೇಳಿದಾನಂತೆ ಅವನು. ಅವಳಿಗೆ ಜ್ವರ ಅಂತ ಅಡ್ಮಿಟ್ ಮಾಡಿದ್ರಂತೆ. ಅದಕ್ಕಿಂತ ಮುಂಚೆ ಅವಳು ಜ್ವರ ಆದಮೇಲೆ ನನಗಂತೂ ಮಾತಾಡಲಿಕ್ಕೂ ಬೇಜಾರಾಗ್ತದೆ, ನನಗೆ ಮಾತು ಬರುವುದಿಲ್ಲ ಈಗ, ಆ ಥರ ನನಗೆ ಆಗ್ತಾ ಉಂಟು. ಅದೇ ಅವರೇ ಪಾಯ್ಸನ್ ಹಾಕಿದ್ದಾರೆ ಅಂತ ಹೇಳಿ ಡೌಟಾ ಏನು ಅಂತ? ಅವಳು ತಕೊಂಡಿದ್ದಾರೆ ಅಂತ ಹೇಳಿದ್ಲಲ್ಲ, ಅದು ಅವಳೇ ಕೊಟ್ಟಿರ್ಬೇಕು ಅಂತ ನಮ್ಗೊಂದು ಅನುಮಾನ. ಅವಳು ತಕೊಂಡ್ರು ಅಂತ ಹೇಳಿದ್ಲಲ್ಲ ಅವಳಲ್ಲಿ, ನನ್ನ ಮಗಳಲ್ಲಿ. ಹಾಗಿರುವಾಗ ಅವಳೇ ಕೊಟ್ಟಿರ್ಬೇಕು ಅಂತ ನಮ್ಗೊಂದು ಅನುಮಾನ ಅದು. ಅದಕ್ಕೆ ಅವಳಿಗೆ ಈ ಥರದ್ದು ಎಲ್ಲ ಮಕ್ಕಳಿಗೆ ಮಾಡಿದ್ದಾಳೆ ಅವಳು ಬೇರೆ ಟೈಪಲ್ಲಿ ನೋವು. ಇನ್ನು ಅವಳಿಗೆ ಆ ಥರದ ಆಗ್ಬಾರ್ದು, ಅವಳಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಅವಳಲ್ಲಿ ಕೇಳಿಕೊಳ್ಳುವುದು, ಎಲ್ಲರೂ ನಿಮ್ಮ ಮಾಧ್ಯಮದವರಲ್ಲಿ. ಇನ್ನು ಉಳಿದ ಮಕ್ಕಳಾದ್ರೂ ಬದುಕಿ ಉಳಿಲಿ, ಅವಳು ಈ ಥರ ಮಾಡಬಾರ್ದು ಅಂತ ನಾನು ಎಲ್ಲ ಮಕ್ಕಳು ಇದರಿಂದ ಪಾಠ ಕಲಿಯಬೇಕು ಅಂತ ನಾನು ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.